ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ ಆಫ್ ಹಾವೇರಿ. ಇವತ್ತು ನಾನು ನಿಮಗೆ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ಒಂದು ದುಂಡಗಿನ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಈ ದುಂಡಗಿನ ಪಾತ್ರೆ ತಗೊಂಡ್ರೆ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಕಲಿಸ್ಬೇಕಾಗತ್ತೆ ಹಿಟ್ಟನ್ನು. ಆವಾಗ ಮುದ್ದೆ ಚೆನ್ನಾಗಿ ಮಿಕ್ಸ್ ಆಗಿ ಏನಾಗುತ್ತೆ, ಗಂಟುಗಳಾಗಲ್ಲ. ಈ ಗಂಟುಗಳಾಗಬಾರ್ದು ಅಂದರೆ ಈ ಥರ ಪಾತ್ರೆಯನ್ನು ಯೂಸ್ ಮಾಡಬೇಕು. ಈಗ 1.5 ಗ್ಲಾಸಷ್ಟು ಅಳತೆ ಮಾಡಿ ನೀರನ್ನು ಹಾಕಿ 1.5 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಆ ನೀರು ಕುದಿಯಕ್ಕೆ ಬಿಡಬೇಕೀಗ. ನೀರು ಕುದ್ದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ರಾಗಿ ಮುದ್ದೆ ಸ್ವಲ್ಪ ಉಪ್ಪು ಹಾಕಿದ್ರೇ ಟೇಸ್ಟ್ ಬರೋದು. ಹಾಗಾಗಿ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಕುದಿಯಕ್ಕೆ ಬಿಡ್ತಾ ಇದ್ದೀನಿ ನೀರನ್ನು. ನೀರು ಕುದ್ದ ಮೇಲೆ ಈಗ ಏನು ಮಾಡಿ ಅಂದರೆ, ಯಾವ ಗ್ಲಾಸಲ್ಲಿ ನೀರು ಅಳತೆ ಮಾಡಿ ಹಾಕಿದಿರೋ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನಾವು ರಾಗಿ ಹಿಟ್ಟನ್ನು ಆ ಕುದಿಯೋ ನೀರಿಗೆ ಹಾಕಬೇಕು. ಸಣ್ಣ ಉರಿ ಇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟರು ಅಡ್ಡಿಲ್ಲ. ಅಂದರೆ ಅದು ರಾಗಿ ಹಿಟ್ಟು ಹಾಕಿದ ಮೇಲೆ ತಕ್ಷಣ ಕುದಿ ಏನಾಗುತ್ತೆ, ಉಕ್ಕಿ ಬಿಡತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. 5 ನಿಮಿಷ ಹಾಗೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಕುದಿಸಿ ಅದನ್ನು. ಆಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನು ಎಣ್ಣೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ರಾಗಿ ಮುದ್ದೆಯಲ್ಲಿ ಗಂಟುಗಳಾಗಲ್ಲ. ಅದು ಕಲಸಿದ ತಕ್ಷಣವೇ ರಾಗಿ ಹಿಟ್ಟು ನೀರಲ್ಲಿ ಬೆರೆತು ಮೆತ್ತಗಾಗ್ಬಿಡತ್ತೆ. ಚೆನ್ನಾಗಿ ಹೋಟೆಲ್ ಶೈಲಿಯಲ್ಲಿ ಮಾಡಿದಾಗೆ ಮುದ್ದೆ ರೆಡಿ ಆಗೋಕ್ಕೆ ಈಸಿ ಆಗುತ್ತೆ. ಸೊ ನಾನು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ. ಈಗ ನಾನು ಮುದ್ದೆ ಮಾಡೋಕ್ಕೆ ಇಲ್ಲಿ ಚಪಾತಿ ಲಟ್ಸುವಂಥ ಲಟ್ಟಣಿಕೆ ತೊಗೊಳ್ತಾ ಇದ್ದೀನಿ. ಅದರ ಹಿಂದ್ಗಡೆಯಿಂದ ಆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ಲಟ್ಟಣಿಕೆ ಇಲ್ಲ ಅಂತ ಹೇಳಿದ್ರೆ ಮುದ್ದೆ ಕಲಸಕ್ಕೆ ಅಂತಾನೆ ಒಂದು ಕೋಲ್ ಬರುತ್ತೆ, ಅದನ್ನು ಉಪಯೋಗಿಸ್ಕೊಳ್ಬೋದು. ಇದರಲ್ಲಿ ಫಾಸ್ಟಾಗಿ ಇಕ್ಕಳ ಹಿಡ್ಕೊಂಡು ಚೆನ್ನಾಗಿ ತಿರುಗಿಸಿ, ಅಂದರೆ ಸಣ್ಣ ಉರಿ ಇಡಿ. ಈ ಹೊತ್ತಲ್ಲಿ ಮೀಡಿಯಂ ಫ್ಲೇಮು ಬೇಡ, ತೀರಾ ಸ್ಲೋ ಅಲ್ಲಿ ಉರಿಯನ್ನು ಇಟ್ಟರೆ ಅಲ್ಲಿ ಹೊತ್ಕೊಳ್ಳಲ್ಲ, ಇಲ್ಲಾಂದ್ರೆ ಕೆಳಗಡೆ ತಳಭಾಗದಲ್ಲಿ ಹೊತ್ಕೊಬಿಡುತ್ತೆ. ಈಗ ಚೆನ್ನಾಗಿ ಕಲಿಸ್ತಾ ಇರಬೇಕು. ಚೆನ್ನಾಗಿ ಕಲಿಸಿದ ನಂತರ ಏನು ಮಾಡಿ ಅಂದರೆ, ಒಂದು 5 ನಿಮಿಷ ಮತ್ತೆ ಸಣ್ಣ ಉರಿಯಲ್ಲಿ ಇಟ್ಟು ಆ ಪಾತ್ರೆ ಒಂದೇನಾದರೂ ಮೇಲ್ಗಡೆ ಪ್ಲೇಟನ್ನು ಮುಚ್ಚಿ. 5 ನಿಮಿಷ ಆಗಿದೆ. ಈಗ ನಾನು ಅದನ್ನು ಪ್ಲೇಟ್ನ ತೆಗಿತಾ ಇದ್ದೀನಿ. ನೋಡಿ, ಅಲ್ಲಿ ನೀರು ಬಿಟ್ಟಿದೆ, ಹಿಟ್ಟು ನೆಂದ್ಕೊಂಡು ಹಂಗೆ ಕಾಣ್ತಾ ಇದೆ. ಈಗ ಮತ್ತೆ ನಾವೇನು ಮಾಡಬೇಕು, ಆ ಲಟ್ಟಣಿಕೆಯಿಂದ ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕು. ಇದರಲ್ಲಿ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡೋದೇ ಒಂದು ದೊಡ್ಡದು. ಅದನ್ನು ತಿರುಗಿಸ್ತಾನೆ ಇರಬೇಕು, ಎಲ್ಲೂ ಗಂಟಾಗಲ್ಲ. ಗಂಟಾಯಿತು ಅಂದರೆ ಮುದ್ದೆ ಚೆನ್ನಾಗಾಗಲ್ಲ. ತಿನ್ನಬೇಕಾದ್ರೂ ಹಸಿ ಹಿಟ್ಟೆಲ್ಲ ಬಾಯಲ್ಲಿ ಬಂದುಬಿಡುತ್ತೆ. ಸೊ ಇದನ್ನು ನಾವು ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ ತಕ್ಷಣ ಮತ್ತು ಗಂಟಾಗಿದೆಯಾ ಅಂತ ನೋಡಿ. ಗಂಟಾಗಿಲ್ಲ ಅಂತ ಹೇಳಿದ್ರೆ ಮತ್ತು ಚೆನ್ನಾಗಿ ತಿರುಗಿಸಿ. ಆ ಹಿಟ್ಟು ನಮಗೆ ಮುದ್ದೆಗೆ ಬರೋ ಹದಕ್ಕೆ ಬರಬೇಕು. ನೋಡಿ ಎಷ್ಟು ದಪ್ಪಾಗಿ ರೌಂಡ್ ಆಗ್ತಾ ಇದೆ ನೋಡಿ. ಅಲ್ಲಲ್ಲಿ ಗಂಟುಗಳಿವೆ. ಆ ಗಂಟನ್ನು ನಾವು ಕಲಿಸಿದ್ರೆ ಅದು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಶ್ರಣ ಆಗಿಬಿಡತ್ತೆ. ಈಗ ಮತ್ತೆ ನಾವೀಗ 5 ನಿಮಿಷ ಮತ್ತೆ ಅದನ್ನು ಸಣ್ಣ ಉರಿಯಲ್ಲಿ ಅದನ್ನು ಉಗಿಯಲ್ಲೇ ಬೇಯಬೇಕದು, ಅದಕ್ಕೆ ಸಣ್ಣ ಉರಿಯಲ್ಲಿ ಮುಚ್ಚಿಡ್ತಾ ಇದ್ದೀನಿ. ಈಗ 5 ನಿಮಿಷ ಆಗಿದೆ. ಹಿಟ್ಟನ್ನು ಚೆನ್ನಾಗಿ ನೆಂದಿದೆಯಾ ಅಂತ ನೋಡಿ. ಮತ್ತೆ ಏನಾದರೂ ಗಂಟುಗಳಿದ್ರೆ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಸಣ್ಣ ಉರಿಯಲ್ಲೇ ಅದನ್ನು ಚೆನ್ನಾಗಿ ಕಲಸಿ, ಅಂದರೆ ಹಿಟ್ಟು ಜೊತೆ ಅದು ಬೆರೆತ್ಕೊಳ್ಳಬಿಡತ್ತೆ. ಈಗ ನೋಡಿ, ನಾನು ಕಲಿಸ್ತಾ ಇದ್ದೀನಿ. ಈಗ ಮುದ್ದೆ ಹದಕ್ಕೆ ಬಂದಿದೆ. ಈಗೆಲ್ಲ ಹಿಟ್ಟುಗಳು ಚೆನ್ನಾಗಿ ಮಿಶ್ರಣ ಆಗಿದೆ, ಎಲ್ಲೂ ಗಂಟುಗಳಾಗಿಲ್ಲ ಅದು. ಈಗ ನಾವು ಒಂದು ತಾಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಒಂದು ತಾಟನ್ನು ತೊಗೊಂಡು ಅದರಲ್ಲಿ ಒಂದು 1/2 ಸ್ಪೂನಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ. ಯಾಕಂದರೆ ಮುದ್ದೆ ಎಲ್ಲೂ ತಾಟಿಗೆ ಅಂಟ್ಕೋಬಾರ್ದು. ಈಗ ಹಿಟ್ಟು ಮಿಶ್ರಣ ಮಾಡಿರೋವಂಥ ಹಿಟ್ಟನ್ನು ಒಂದೊಂದು ದೊಡ್ಡ ಬೌಲ್, ನಿಮಗೆ ಎಷ್ಟು ದೊಡ್ಡದಾದಂಥ ಮುದ್ದೆ ಬೇಕೋ ಅಷ್ಟು ಒಂದು ಸ್ಪೂನಲ್ಲಿ ಮುದ್ದೆನ ತೊಗೊಂಡು ಒಂದು ತಾಟಲ್ಲಿ ಈ ಥರ ಚೆನ್ನಾಗಿ ರೌಂಡ್ ಶೇಪ್ ಬರೋ ಹಾಗೆ ಅದನ್ನು ಕಲಸಿ. ನೋಡಿ, ನಾನು ಮಾಡ್ತಾ ಇದ್ದೀನಿ ನೋಡಿ, ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲೂ ಗಂಟುಗಳಾಗಿಲ್ಲ. ಹೌದಾ? ಹೋಟೆಲ್ ಶೈಲಿಯಲ್ಲಿ ರಾಗಿ ಮುದ್ದೆ ಮಾಡೋದನ್ನು ನೀವು ನೋಡ್ಕೊಂಡಿದ್ದೀರಾ. ಇದೇ ಥರ ನಮ್ಮ ಚಾನಲ್ನು ಕೂಡ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೋಟೆಲ್ ಶೈಲಿಯಲ್ಲಿ ಮಾಡಬಹುದಾದಂಥ ರಾಗಿ ಮುದ್ದೆ ಈಗ ತಿನ್ನೋಕೆ ರೆಡಿಯಾಗಿದೆ. ಇದರ ಜೊತೆ ನಾನು ಶೇಂಗಾ ಸಾರು ಮಾಡ್ಬೋದು, ಇಲ್ಲಾಂದರೆ ಬೇಳೆ ಬತ್ ಕೂಡ ಮಾಡಿಕೊಂಡು ತಿನ್ಬೋದು. ನಾವು ಇದರ ಜೊತೆ ಬೇಳೆ ಸಾರನ್ನ ತಿಂತಾ ಇದ್ದೀವಿ. ನಿಮಗೆ ಶೇಂಗಾ ಸಾರು ಮಾಡೋದು ಹೇಗೆ, ಇನ್ಮೇಲೆ ರಾಗಿ ಮುದ್ದೆ ಜೊತೆ ಹೇಗೆ ಮಾಡಿ ತಿನ್ನಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.